ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಬ್ಲಾಗ್ ಬಂದು ಬೆಳಿಗ್ಗೆ 7:30 ಆಗಿದೆ. ಇವಾಗ ಎದ್ದಿದ್ದೀನಿ. ಎದ್ದು ಮುಖ ತೊಳ್ಕೊಂಡು ಬಂದೆ. ಫಸ್ಟು ಸ್ವಲ್ಪ ಕಾಫಿ ಕುಡಿದು ತಿಂಡಿಗೆ ಏನಾರು ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಇವತ್ತು ಲೆಮನ್ ಟೀ ಮಾಡ್ಕೊತಿದ್ದೀನಿ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಇಲ್ಲ ಅಂದರೆ ದಿನನೇ ಹೋಗಲ್ಲ. ನನಗಂತ ಅಷ್ಟಿದೆ, ಟೀ ಕಾಫಿ ಇರಲೇಬೇಕು. ಇವತ್ತೊಂಥರ ಡಿಫ್ರೆಂಟಾಗಿ ಮಾಡೋಣ, ಲೆಮನ್ ಟೀ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಟೀ ಕುಡಿದು ಬೇಜಾರಾಯಿತು. ಮತ್ತು ಇನ್ನೊಂದು, ನಮ್ಮ ಮನೇಲಂತೂ ಹಾಲಿನ ಟೀ ಕಡಿಮೆ, ನಿಮಗೆಲ್ಲ ಗೊತ್ತು. ಹಾಗಾಗಿ ಓಕೆ, ಅದಕ್ಕೆ ಬೇಯ್ತಾ ಐತೆ ಇಲ್ಲಿ ಲೆಮನ್ ಇವತ್ತು ವರ್ಷಮ್ಮ ಕುಡಿಯಲ್ಲ, ನಾನೊಬ್ಬಳೆ ಕುಡಿತೀವಿ. ಫ್ರೆಂಡ್ಶಿಪ್ ಬೆಳಿಗ್ಗೆ ಚಳಿಗೋದಕ್ಕೂ ಶೀತ ಆದಾಗ ಆಗ್ಬಿಟ್ಟೈತೆ. ನನ್ನೊಂದು ಆದಮ್ಮ ಶತ್ರು ಇದು, ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು, ಬಿಸಿನೀರು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕು ಫ್ರೆಂಡ್ಸ್. ನನಗಂತೂ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಬೇಕೇ ಬೇಕು. ವರ್ಷಮ್ಮ ಸ್ನಾನಕ್ಕೆ ಹೋಗಿದ್ದಾಳೆ, ಅವಳು ಡ್ಯೂಟಿ ಮುಗಿಸ್ಕೊತಾಳೆ. ನಾನಿವಾಗ ಒಂದು ಟೀ ಮಾಡ್ಕೊತಾ ಇದ್ದೀನಿ. ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವರ್ಷಮ್ಮ ಏನು ಕೇಳ್ತಾಳೆ ಆ ತಿಂಡಿ ಮಾಡೋಣ ಬನ್ನಿ. ಆಯ್ತು, ನಾನು ಟೀ ಕುಡ್ಕೊಂಡು ಫ್ರೆಂಡ್ಸ್. ಹಾಗೆ ಕಂಪ್ನಿ ಕೊಡೋಕ್ಕೆ ಯಾರೂ ಇಲ್ಲ. ವರ್ಷಮ್ಮ ಸ್ನಾನಕ್ಕೆ ಹೋಗಿಲ್ಲ, ಹಾಗಾಗಿ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಒಂದು 20 ನಿಮಿಷ ಮೊಬೈಲ್ ನೋಡ್ತೈತೆ. ಬೆಳಿಗ್ಗೆ ಹಳ್ಳಿ ಮನೆಗಳಲ್ಲಾದರೆ ಕಂಪ್ನಿ ಕೊಡೋಕ್ಕೆ ಜನ ಇರ್ತಾರೆ, ಆದರೆ ಸಿಟಿ ಮನೇಲಿ ಯಾರು ಇರ್ತಾರೆ? ಇರೋದು ಅಮ್ಮ ಮಗಳು ಇಬ್ಬರೇ. ಹಾಗಾಗಿ ನಮ್ಮ ಮನೆಯವರು ಬೆಳಿಗ್ಗೆನೇ ಡ್ಯೂಟಿಗೆ ಹೊಂಟೋಗ್ಬಿಡ್ತಾರಲ್ಲ, ಹಾಗಾಗಿ ನಮಗೆ ನಮ್ಮ ಟೈಮ್ ಪಾಸ್ ಮೊಬೈಲೇನೆ. ಹಾಗೆ ಒಂದು ಅರ್ಧ ಗಂಟೆ 20 ನಿಮಿಷ ಅಂದ್ಕೊಳ್ಳಿ, ಮಿನಿಮಮ್ 20 ನಿಮಿಷ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ರೀಲ್ಸ್ ನೋಡ್ತೀನಿ, ಹಾಗೆ ಯಾವುದಾದ್ರು ಹೊಸ ಅಪ್ಡೇಟ್ಗಳು ಬಂದಿದೆಯಾ ಅಂತ ಯೂಟ್ಯೂಬಲ್ಲಿ ಅದನ್ನು ಸರ್ಚ್ ಮಾಡ್ಕೋತೀನಿ. ಮತ್ತು ಹಾಗೆ ನನ್ನ ವೀಡಿಯೋ ಆ ಥರ ಹೋಗ್ತಾ ಇದೆ, ಅದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಅದರಲ್ಲಿ ಸ್ವಲ್ಪ ನೋಡ್ಕೋತೀನಿ. ಹಾಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡ್ಕೋತೀನಿ. ಯಾರು ಮೆಸೇಜ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡಿದರೆ ಅವ್ರಿಗೆ ರಿಪ್ಲೈ ಕೊಟ್ಕೊಂಡು ಸ್ವಲ್ಪ ಹಂಗೋ ಹಿಂಗೋ ಒಂದು 20 ನಿಮಿಷ ಕಾಲ ಕಳಿತೀನಿ. ಒಂಥರ ಕಾಫಿ ಕುಡಿತಾ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ. ಎದ್ದ ತಕ್ಷಣ ಫ್ರೆಂಡ್ಸ್ ನಾನು ಕೆಲಸಕ್ಕೆ ಹೋಗಲ್ಲ. ಫಸ್ಟು ಕಾಫಿ ಕುಡಿದು ಒಂದು 20 ನಿಮಿಷ ಮೊಬೈಲ್ ನೋಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಮತ್ತು ಎಲ್ಲ ಹಾಸಿಗೆದು ಇದು ದಿಮ್ಮನ ಕವರ್ಗಳು ಎಲ್ಲನೂ, ಹಾಸಿಗೆ ಕವರು ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಜೋಡಿಸ್ಕೊಂಡು ಇವಾಗ ಹಾಲಿಗೆ ಬಂದು ವರ್ಷ ರೂಮ್ದೆಲ್ಲ ಹಾಸಿಗೆಲ್ಲ ತೆಗೆದಿಟ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿರ್ತಾಳೆ. ನೆಕ್ಸ್ಟ್ ನಾನು ತೆಗೆದು ಎಲ್ಲ ಕಸ ಎಲ್ಲ ಗುಡಿಸ್ಕೊತೀನಿ. ನೀಟಾಗಿ ಒಂದು ಕಡೆ ಕಸ ಗುಡಿಸ್ಕೊಂಡ್ರೆ ಇವತ್ತು ವರ್ಷಮ್ಮನ ಡ್ಯೂಟಿ ಇತ್ತು, ಆದರೆ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಕೆಲಸನ ಈಚೆ ಕಸ ಗುಡಿಸಿ ಬಂದ್ಕೊಂಡೆ. ಒಂದು ಕಡೆಯಿಂದ ಕಸ ತೆಗೆದುಕೊಂಡು ಇವಾಗ ವರ್ಷನ್ ರೂಮ್ನು ಕ್ಲೀನ್ ಮಾಡ್ಕೊಂಡು ಬಂದೆ. ಅವಳು ಇವಾಗ ಮಿಕ್ಕಿದ ಮನೆ ಒರೆಸ್ಕೊತಾಳೆ. ಹಾಗಾಗಿ ನನ್ನ ಒಂದು ಸಣ್ಣ ಪುಟ್ಟ ಎದ್ದ ತಕ್ಷಣ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಮತ್ತೆ ನೆಕ್ಸ್ಟ್ ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಆಗ್ಲಷ್ಟಿಲ್ಲ. ಮತ್ತು ಹಾಗೆ ನಮ್ಮ ಮನೆ ಹತ್ರ ಇರುವಂಥ ದಾಸವಾಳ ಗಿಡ, ದಾಸವಾಳದಲ್ಲಿ ಒಂದು 3 ದಾಸವಾಳ ಹೂವು ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಕಿತ್ಕೊಂಡೆ ಹೊಸ್ಲಿಗೆ ಇಡೋಣ ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಹಿಂದಿನ ದಿನನೇ ಕಿತ್ತಿಡ್ತೀನಿ, ಆದರೆ ಇಲ್ಲ. ನಮ್ಮ ಮನೆಗೆ ಮೇಲೆ ಕಿಟ್ಟಿದ ತಕ್ಷಣ ಮೇಲೆ ಇರೋ ಹೂವೆಲ್ಲ ನನಗೆ, ಕೆಳಗೆ ಬಿಡೋವಂಥ ಹೂವೆಲ್ಲ ನಮ್ಮ ಓನರ್ ಆಂಟಿ ತಗೋತಾರೆ. ಮೇಲೆ ಅಷ್ಟೇ ಹೂ ಬಿಟ್ಟರೆ ಅದು ನಾನೇ ಕಿತ್ಕೋತೀನಿ. ಒಂದೊಂದಿನ 10-20 ಹೂವೆಲ್ಲ ಸಿಗುತ್ತೆ. ಇವತ್ತೊಂದು 3-4 ಕಿತ್ತು ಮುಗ್ಗಿತ್ತು, ಸಂಜೆ ಕುಯ್ದಿಡಬೇಕು. ದಾಸವಾಳ ಹೂವು ಫಸ್ಟು ಚೆನ್ನಾಗಿ ಬರ್ತಿತ್ತು ಫ್ರೆಂಡ್ಸ್, ಇವಾಗೆಲ್ಲ ಒಂದು ಸ್ವಲ್ಪ ಹುಳ ಬಂದುಬಿಟ್ಟಿದೆ ಫ್ರೆಂಡ್ಸ್. ಹಾಗೆ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ ವರ್ಷಂಗೆ ತಿಂಡಿಗೆ. ವರ್ಷಮ್ಮ ಮನೆ ಒರೆಸ್ಕೊಂತೈತೆ. ನಮ್ಮಷ್ಟು ನಮ್ಮ ಮನೆ ಕೆಲಸ ಮುಗ್ದಾಯಿತು. ಇನ್ನೇನು ಚಪಾತಿ ಮಾಡಿ ನಾನು ಸ್ನಾನ ಮಾಡ್ಕೊಳ್ಳೋದಷ್ಟೇ, ಪೂಜೆ ಮಾಡೋದು. ಒಂದೆರಡು ಪಾತ್ರೆ ಐತೆ ತೊಳೆದು ಮುಗ್ದೇ ಹೋಯ್ತು ಫ್ರೆಂಡ್ಸ್. ನಮ್ಮಲ್ಲಿ 8-8:30ಗೆಲ್ಲ ಕೆಲಸನೇ ಮುಗ್ದೋಗಿರುತ್ತೆ. ಹಾಗಾಗಿ ರಾತ್ರಿ ಸಾಂಬಾರಿತ್ತು, ಪಲ್ಯ ಏನೂ ಮಾಡಲಿಲ್ಲ. ಹಾಗಾಗಿ ಸಾಂಬಾರಿಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ವರ್ಷಮ್ಗೆ ಚಪಾತಿ ಅಂದರೆ ಆಗಲ್ಲ, ಮುಖ ಮುರಿತಾಳೆ.
ಆದರೂ ಏನು ಮಾಡೋದು, ಒಂದೊಂದು ದಿನ ತಿಂಡಿಗೆ ಮಾಡಬೇಕು. ಚಪಾತಿನೂ ತಿನ್ನಬೇಕು, ಕೈಕಾಲು ಶಕ್ತಿ ಇರಬೇಕಂದ್ರೆ ಒಂದೇ ತಿಂತೀನಿ ಅಂತಲ್ಲ ಫ್ರೆಂಡ್ಸ್. ಹಾಗೆ ಇಲ್ಲೊಂದು ವಿಷಯ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ದುಡ್ಡಿರೋರೆಲ್ಲ ಸೌಕರ್ಯಂತೆ, ದುಡ್ಡು ಇಲ್ಲದಿದ್ದವರೆಲ್ಲ ಬಡವ್ರಂತೆ, ಚೀಪ್ ಅಂತೆ. ಯಾರೋ ಒಬ್ಬರು ಹೇಳಿದ್ದು, ಲೇಡೀಸು, ನಮ್ಮ ರಿಲೇಟಿವ್ ಅವರು. ಫ್ರೆಂಡ್ಸ್, ದುಡ್ಡು ನಾವು ಎಲ್ಲಿಂದ ಸಂಪಾದನೆ ಮಾಡಿದ್ದೀವಿ ಅನ್ನೋದು ನಾವು ಬಿಟ್ಟೋಯ್ತಾರೆ. ಅವಾಗ ಫಸ್ಟು ಅವ್ರು ಯಾವ ಸ್ಟೇಜಲ್ಲಿ ಇದ್ವಿ, ನಾವು ದುಡ್ಡು ಹೇಗೆ ಸಂಪಾದನೆ ಮಾಡಿದ್ವಿ ಅನ್ನೋದನ್ನ ಮೇನ್ ಇಂಪಾರ್ಟೆಂಟ್ ಇಲ್ಲಿರುತ್ತೆ. ಎಲ್ಲರಿಗೂ ಅವ್ರವರೇ ಸಾಹುಕಾರ, ಎಲ್ಲರಿಗೂ ಅವ್ರವರೇ ರಾಜ. ಇಲ್ಲಿ ಯಾರು ರಾಜ ಅಲ್ಲ, ಯಾರು ಕೀಳಲ್ಲ. ದುಡ್ಡಿದ ತಕ್ಷಣ, ಮನೆ ಇದ್ದ ತಕ್ಷಣ ಶ್ರೀಮಂತ ಆಗಲ್ಲ ಯಾರನ್ನು. ಅವನ ಭಾವನೆಗಳಲ್ಲೇ ಶ್ರೀಮಂತ ಆಗೋದು, ಅವನ ಒಂದು ನಡ್ಕೊಳ್ಳೋ ರೀತಿಲೇ ಅವನು ಶ್ರೀಮಂತ ಆಗೋದು. ಬಡವ ಅಂದ ತಕ್ಷಣ ಅವನು ಬಡವ ಆಗಿರಲ್ಲ, ಅವನ ಹತ್ರನೂ ಶ್ರೀಮಂತಿಕೆ ಇರುತ್ತೆ, ಅವನು ಇರುತ್ತೆ. ಆದರೆ ಅವ್ರು ತೋರಿಸ್ಕೊತಾರೆ, ಅವ್ನು ತೋರಿಸ್ಕೊಳ್ಳಲ್ಲ ಅಷ್ಟೇ. ಅದು ಮೇನ್ ಇಂಪಾರ್ಟೆಂಟು. ಆದರೆ 4-5 ಜನ ಮುಂದೆ ಒಬ್ಬನ್ನ ಮರ್ಯಾದೆ ಕಲಿಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರಿಗೆ ಅನ್ನಿಸ್ತದ ಗೊತ್ತಿಲ್ಲ. ಆ ಜಾಗದಲ್ಲಿ ನಾನೇ ಇದ್ದಿದ್ರೆ ಬೇರೆನೇ ಥರ ಉತ್ತರ ಕೊಟ್ಟಿರುವೆ. ಅದಕ್ಕೆ ಕೇಳಿಸ್ಕೊಂಡಿರೋ ವ್ಯಕ್ತಿ ಸುಮ್ಮನಿದ್ದಾನೆ. ಯಾಕಂದರೆ ಗೊಚ್ಚೆಗೆ ಕಲ್ಲು ಹಾಕ್ಬಿಟ್ಟು ಮೈಗೆ ಎಳ್ಕೋಬಾರ್ದು ಅಂತ. ಫ್ರೆಂಡ್ಸ್, ನಾನು ಹೇಳೋದು, ದುಡ್ಡು ನೀವು ಹುಟ್ಟಿದಾಗಲಿಂದ ನಿಮ್ಮಪ್ಪ ಸಂಪಾದನೆ ಮಾಡಿರ್ತಾರ ಅಥವಾ ನಿಮ್ಮಮ್ಮ ಸಂಪಾದನೆ ಮಾಡಿರ್ತಾರ, ಯಾರು ಸಂಪಾದನೆ ಮಾಡಿರ್ತಾರೆ ಅನ್ನೋದು ಮೇನ್ ಹೇಳ್ತಿತ್ತು. ಅಪ್ಪನ ಆಸ್ತಿ ಇರಬೇಕು, ಇಲ್ಲ ಅಮ್ಮನ ಆಸ್ತಿ ಇರಬೇಕು, ಇದು ಯಾವುದೂ ಇಲ್ಲ. ನೀವು ಯಾವ ರೀತಿ ಸಂಪಾದನೆ ಮಾಡಿದ್ದೀರ ಅಂತ ಮೇನ್ ಇಂಪಾರ್ಟೆಂಟ್ ಬರ್ತದೆ. ನಿಮ್ಮ ದುಡ್ಡಿದ್ರೆ ಅದು ನಿಮ್ಮ ಮನೆತನಕ್ಕೆ. ಒಬ್ಬರನ್ನ ಎಲ್ಲಿ ಬೇಕಲ್ಲಿ ಚೀಪ್ ಮೆಂಟಾಲಿಟಿ ಮಾಡೋದು, ಅದು ಎಷ್ಟು ಮಟ್ಟಿಗೆ ಅವ್ರಿಗೆ ಸರಿ ಅನ್ನಿಸ್ತದೋ ಗೊತ್ತಿಲ್ಲ. ಆದರೆ ಅದು ಮಾಡ್ತಾರೆ. ನೀನು ಯಾವ ರೀತಿಲಿ ಬದುಕಿ ಸಂಪಾದನೆ ಮಾಡಿ ನೀನು ದಗ್ಸಕ್ಕೆ ತೋರಿಸಿದ್ರೆ ಅದಕ್ಕೊಂದು ಅರ್ಥ ಅನ್ನೋದಿರುತ್ತೆ. ಅಂದರೆ ನೀನು ದಾರಿನೇ ತಪ್ಪಿರ್ಬೇಕಾದ್ರೆ ನೀನು ಇನ್ನೊಬ್ಬರ ಬಗ್ಗೆ ಮಾತಾಡೋ ಯೋಗ್ಯತೆ ಏನು ಹತ್ತಕ್ಕೂ ಕರೆಕ್ಟಾಗಿ ಇರೋರ ಬಗ್ಗೆ ಮಾತಾಡೋಕ್ಕೆ ಯಾವುದೇ ಥರ ರೈಟ್ಸ್ ಅವ್ರಿಗಿಲ್ಲ. ಆದರೂ ಚಪ್ಪಲದ ಬಾಯಲ್ಲ, ಸುಮ್ಮನೆ ಇರೋಲ್ಲ, ಮಾತಾಡುತ್ತೆ, ಉಗಿಸ್ಕೊಂತದೆ. ಅದೇನೂ ಮಾಡೋಕ್ಕಾಗಲ್ಲ. ಏನೋ ದುಡ್ಡು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂಥದ್ದು ನಾವು ಲೈಫಲ್ಲಿ ಎಷ್ಟು ಕಳೆದಿದ್ದೀವೋ ಲೆಕ್ಕಕ್ಕಿಲ್ಲ. ನಮ್ಮ ಒಂದು ಲೆಕ್ಕಾಚಾರದ ನಮ್ಮ ಅಪ್ಪ ಅಮ್ಮನ ಮನೇಲಿ ನಾವು ಶ್ರೀಮಂತರಾಗೆ ಬೆಳೆದಿದ್ದು. ನಾವು ಆ ವಯಸ್ಸಲ್ಲೇ ನಾವು, ಅಂದರೆ ನಾವು ಚಿಕ್ಕವರಿದ್ದಾಗಲೇ ನಮ್ಮಲ್ಲಿ ಒಂದಲ್ಲ ನನಗೆ 2 ಹೋಟ್ಲು ಮಾಡ್ತಾಯಿದ್ರು. ಆ ಇಡೀ ನಮ್ಮ ಅಜ್ಜಿ ಉಪಶಾಲನವರ ಆ ಇಡೀ ಇದಕ್ಕೆ ಮೇನ್ ಎಂಟಲ್ಲಿ ನಮ್ಮದೇ ಒಂದೇ ಹೋಟ್ಲಿದ್ದಿದ್ದು. ಅಂಥ ಕಾಲದಲ್ಲಿ, ನಮ್ಮ ತಾತನಂಥ ಕಾಲದಲ್ಲೇ ತಿಂಗಳಿಗೆ ಡೈಲಿ 5,000 10,000 ದುಡ್ಡು ಸಂಪಾದನೆ ಮಾಡ್ತಿದ್ರು, ಜಮಾನ್ ಕಾಲದಲ್ಲೇ. ಆಮೇಲೆ ಒಂದಲ್ಲ ನನಗೆ 3 ಮನೆ ಬಾಡಿಗೆ ಕೊಟ್ಟಿದ್ವಿ. ಆಮೇಲೆ ಹೋಟ್ಲು ಮಾಡ್ತಿದ್ವಿ, ನಮ್ಮ ಅಪ್ಪ ಅಮ್ಮನೂ ಹೋಟ್ಲು ಮಾಡ್ತಿದ್ರು, ನಮ್ಮ ಅಜ್ಜಿ ಹೋಟ್ಲು ಮಾಡ್ತಿದ್ರು. ಊರೊಳಗಿರೋ ಮನೆ ಬಾಡಿಗೆ ಕೊಟ್ಟಿದ್ರು. ಮತ್ತು ಇರೋವಂಥ ಪ್ಲೇಸಲ್ಲೇ ಬ್ಯಾಕ್ ಸೈಡು ಒಂದು 3 ಮನೆ ಕಟ್ಟಿ ಬಾಡಿಗೆ ಕೊಡ್ತಿದ್ವಿ. ಅಂಥ ಕಾಲದಲ್ಲೇ ನಾವೊಂಥರ ಕುಳುವಾಗಿ ಬಾಳ್ದವರು. ಈಗೆಲ್ಲ ಒಂದು ಸ್ವಲ್ಪ ಏನೋ ನಮ್ಮ ತಂದೆ ಮಾಡಿರೋ ಒಂದು ಎಡವಟ್ಟಿಗೆ ಏನೋ ಒಂದು ಸ್ವಲ್ಪ ಡಲ್ಲಾಗಿದ್ದೀವಿ. ಹಂಗಂದ ತಕ್ಷಣ ಬಡವ ಅಂತಿರಲಿಲ್ಲ, ಅವನಿಗೆ ಅವನು ಶ್ರೀಮಂತನೇ. ಆದರೆ ಅವರು ಮಾತಾಡೋ ಬರದಲ್ಲಿ ಏನೋ ಮಾತಾಡ್ತಾರೆ, ಏನೋ ಇವಾಗ ದುಡ್ಡು ಉಳ್ತಾ ಇದ್ದಾರೆ ಅವರು, ಅದಕ್ಕೆ ಹಂಗೆ ಆಡಿಸ್ತೈತೆ. ಆದರೆ ಕೇಳಿಸ್ಕೊಂಡಿರೋ ವ್ಯಕ್ತಿ ಇದಾನಲ್ಲ, ಅವನು ಶ್ರೀಮಂತನೇ. ಏಕೆಂದರೆ ಅವನಿಗೆ ಅವನದೇ ಆದಂಥ ಒಂದು ಕ್ಲಾರಿಟಿ ಇದೆ, ಅವನಿಗೆ ಆದಂಥ ಒಂದು ವ್ಯಾಲ್ಯೂ ಇದೆ, ಅವನಿಗೆ ಆದಂಥ ಒಂದು ಇದೆ, ನ್ಯಾಯ ರೀತಿ ಬದ್ಧವಾಗಿ ನಡೀತಾ ಇದ್ದಾನೆ ವ್ಯಕ್ತಿ. ಎಲ್ಲೋ ಸುಳ್ಳು, ತಟ್ವಾಟ, ಮೋಸ ಅನ್ನೋದೇ ಆ ವ್ಯಕ್ತಿಗೆ ಗೊತ್ತಿಲ್ಲ. ಆ ಥರ ಆ ವ್ಯಕ್ತಿ ಇದ್ದಾರೆ ಆಯಿತಾ. ಆ ವ್ಯಕ್ತಿಗೆ ಎಷ್ಟು ಮಟ್ಟಿಗೆ ಈ ಆಡ್ಸೋದು ಗೊತ್ತಿಲ್ಲ. ಯಾಕಂದರೆ ಇಲ್ಲಿವರೆಗೂ ಒಬ್ರಿಗೆ ಸುಳ್ಳು ಹೇಳೋದಾಗಲಿ, ಒಬ್ರಿಗೆ ಮೋಸ ಮಾಡೋದಾಗಲಿ, ಒಬ್ರದ್ದು ಕಿತ್ಕೊಂಡು ತಿನ್ನಬೇಕು ಅನ್ನೋದಾಗಲಿ, ಒಬ್ಬರು ದುಡ್ಡಿಗೆ ಆಸೆ ಪಡೋಂಥ ವ್ಯಕ್ತಿನೇ ಅಲ್ಲ ಆಯಿತಾ. ಆ ವ್ಯಕ್ತಿಗೆ ಅವ್ರು ಮಾತಾಡಿರೋ ಬರ ಇದೆಯಲ್ಲ, ಲೋಕಲ್ ಅನ್ನೋ ಪದಗಳನ್ನ ಯೂಸ್ ಮಾಡಿದ್ದಾರೆ. ಯಾರಿಗ್ಯಾರು ಲೋಕಲ್ಲ ಅನ್ನೋರೇ ಲೋಕಲ್ ಆಗಿರ್ತಾರೆ. ಯಾಕಂದರೆ ಅವ್ರು ಯಾವ ರೀತಿ ಬಂದಿರ್ತಾರಂತ ಅವರು ಇದರಲ್ಲಿ ಗೊತ್ತು. ಒಬ್ಬ ವ್ಯಕ್ತಿನ ನಿಂತ್ಕೊಂಡು ನೋಡಿದಾಗ ಅವ್ರಿಗೆ ಯಾವ ಮರ್ಯಾದೆ ಕೊಡ್ತಾರೆ, ಪಕ್ಕದಲ್ಲಿರೋನ್ಗೆ ಯಾವ ಥರ ಮರ್ಯಾದೆ ಕೊಡ್ತಾರೆ ಅನ್ನೋ, ಈ ವ್ಯಕ್ತಿಗೆ ಏನು ಮರ್ಯಾದೆ ಇದೆ, ಆ ವ್ಯಕ್ತಿಗೆ ಏನು ಮರ್ಯಾದೆ ಇದೆ ಅಂತ ದುಡ್ಡಿದ ತಕ್ಷಣ ಮರ್ಯಾದೆ ಬರಲ್ಲ. ಅದನ್ನು ಮರ್ಯಾದೆನ ನಾವು ಬೆಳೆಸ್ಕೋಬೇಕಷ್ಟೇ.
ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಆ ಮಾತು ಕೇಳಿದಾಗ ನನಗೆ. ಅವ್ರ ಹೆಸ್ರು ಹೇಳೋಂಗೆ ಇದ್ದಿದ್ರೆ ಜನ್ಮ ಜಾಲಾಡಕ್ಕೆ ಬಿಡುವೆ ನಾನು. ಹೆಸ್ರು ಹೇಳಂಗಿಲ್ಲ, ಸುಮ್ಮನೆ ಅದಕ್ಕೆ ಸೈಲೆಂಟಾಗಿದ್ದೀನಿ. ಬೇಜಾರಾಗುತ್ತೆ ಫ್ರೆಂಡ್ಸ್. ಯಾರನ್ನ ದುಡ್ಡುಗೋಸ್ಕರ ಅಳಿಬೇಡಿ. ನಿಮ್ಮ ದುಡ್ಡಿದ್ರೆ ಅದು ನಿಮ್ಮ ಮನೆಗೆ ಮಾತ್ರ, ಯಾರಿಗೇನು ಕೊಡಲ್ಲ. ಈಗ ನನ್ನ ಹತ್ರ ದುಡ್ಡಿದ್ರೆ ನಾನು ಯಾರಿಗಾರ ಕೊಡ್ತೀನ? ಇಲ್ಲ ಅಲ್ಲ. ಅಂಥವ್ರ ಬಗ್ಗೆ ಎಷ್ಟು ಮಾತಾಡಿದ್ರೆ ವೇಸ್ಟು. ಬೆಳಗ್ಗೆ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಆದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ಅಷ್ಟೇ. ಈ ಥರ ಎಲ್ಲ ಮಾತಾಡ್ತಾರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ದುಡ್ಡಿರೋರ ಅಹಂಕಾರ ದರ್ಪ ಈ ಥರನೂ ಇದೆಯಾ? ತಾತ್ಕಾಲಿಕ ಏನು ಗೊತ್ತಾ, ಅಲ್ಪಂತ ಐಶ್ವರ್ಯ ಬಂದರೆ ಅದರ ಹತ್ರ ಕೊಡೆ ಇರ್ತಾರೆ ಅಂತ ಹೇಳ್ತಾರಲ್ಲ, ಅದು ಇವ್ರು ನೋಡೇ ಹೇಳಿರ್ಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಚಪಾತಿ ಸುಟ್ಕೊತಿದ್ದಾನು. ಬೇರೆಯವ್ರ ಬಗ್ಗೆ ಬೆಳಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನಾವು ಮೆಂಟ್ಲಾಗ್ಬಿಡ್ತೀವಿ. ಮಾತಾಡ್ಬಾರ್ದು ಅಂತ ಫ್ರೆಂಡ್ಸ್, ಎಷ್ಟು ಬಾಯಿ ಕಟ್ ಮಾಡಿ ಇಟ್ಕೊತೀನಿ ಗೊತ್ತಾ. ಆದರೆ ನನಗೆ ಗೊತ್ತಾ, ಮಾತು ನಾನು ತಗೊಳ್ಳೋ ಸ್ಟೇಜಲ್ಲೆಲ್ಲ ಇರಲ್ಲ. ವಾಪಸ್ ಕೊಡ್ತಾ ಇರ್ಬೇಕು. ಅದೇ ನನ್ನ ಒಂದು ಬುದ್ಧಿ. ಏನೇ ಆದ್ರೂ ಅಷ್ಟೇ, ಅಲ್ಲೇ ಅಥವಾ ಅಲ್ಲೇ ಬಹುಮಾನ. ನನ್ನ ಆ ಥರ. ಅಂದರೆ ನಾವು ಇಷ್ಟಪಡೋಂಥ ವ್ಯಕ್ತಿಗೆ ಯಾರು ಆ ಥರ ಹೇಳಿದಾಗ ತುಂಬ ಬೇಜಾರಾಗುತ್ತೆ. ಹಂಗಾಗಿ ನಾನು ಇದೆಲ್ಲ ತಗೊಂಡೆ. ವರ್ಷ ತುಪ್ಪ ತಿನ್ನಲ್ಲ, ಅದಕ್ಕೆ ಈ ಥರ ಮೆಥಡ್. ಫ್ರೆಂಡ್ಸ್, ಹಾಗೆ ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಬಂದು ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಹಾಗೆ ಅಡುಗೆ ಮನೆ ಎಲ್ಲನೂ ಕೆಲಸನೂ ಒಂದು ಕಡೆಯಿಂದ ಅಡುಗೆ ಕೆಲಸನೂ ಮುಗೀತು. ಮನೆ ಕೆಲಸ ಎಲ್ಲ ಫಿನಿಶಿಂಗ್ ಆಯಿತು. 9 ಗಂಟೆಗೆ ಕೆಲಸ ಎಲ್ಲ ಮುಗೀತು. ಹಾಗೆ ಸ್ವಲ್ಪ ಕೈ ಬೇರೆ ಸುಟ್ಕೊಂಡ್ಬಿಟ್ಟೆ. ಚಪಾತಿ ಇದು ಮಾಡಬೇಕಾದ್ರೆ ತುಪ್ಪ ಆರಿಬಿಡ್ತು. ಹಾಗೆ ಕೈ ಸುಟ್ಕೊಂಡೆ. ಹೋಗಲಿ ಫ್ರೆಂಡ್ಸ್. ಹಾಗೆ ಮತ್ತು ಇವಾಗ ಅಂಡೆ ಒಲೆಯಲ್ಲಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡಿದ್ರೆ ಸ್ನಾನ ಅನಿಸ್ತದೆ ಫ್ರೆಂಡ್ಸ್. ಇಲ್ಲಾಂದರೆ ಸೋಲಾರಲ್ಲಿ ಇವಾಗ ಬಿಸಿಲು ಚಳಿ ಇರೋದ್ರಿಂದ ಬಿಸಿಲು ಬೇರೆ ಇಲ್ಲ. ನೀವು ಸೋಲಾರಲ್ಲಿ ನೀರು ಕಾಯಲ್ಲ, ಬೇಜಾರಾಗ್ಬಿಡುತ್ತೆ. ಆದರೂ ಸ್ಟವಲ್ಲಿ ಇಟ್ಕೊತೀವಿ. ಸ್ಟವಲ್ಲಿ ಇಟ್ಕೊಂಡು ನೀರು ಕಂಫರ್ಟಬಲ್ ಅನ್ಸೋದೇ ಇಲ್ಲ. ಆದರೂ ಸ್ನಾನ ಮಾಡಲೇಬೇಕು ಅಷ್ಟೇ ಫ್ರೆಂಡ್ಸ್. ಹಾಗೆ ಬಂದು ಸ್ವಲ್ಪ ಮಗಕ್ಕೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಸುಣ್ಣ ಬಣ್ಣ ಹೊಡ್ಕೊಳ್ಳೋಣ ಒಂಚೂರು ಅಂದ್ಕೊಂಡು ಫೈನಲಿ ಕೂದಲನ್ನು ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಕೂದಲೆಲ್ಲ ಎತ್ಬಿಟ್ಟು ಒಂದು ಕ್ರಾಪ್ ತೆಗೆದ್ರೆ ಮುಗೀತು ಇದೊಂದು ಸ್ಟೈಲು ಅಂತ ಅಂದ್ಕೊಂಡು ಫ್ರೆಂಡ್ಸ್. ಹಾಗೆ ಬಂದು ಸ್ವಲ್ಪ ಫೆರನ್ಲವ್ಲಿ ಯಾಕಂದರೆ ಫೆರನ್ಲವ್ಲಿ ಖಾಲಿ ಆಗಿಬಿಡ್ತೀವಿ. ತರಕ್ಕೆ ಹೋಗಬೇಕು ಅಂತ ತರೋಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಬರೀ 10 ರೂಪಾಯಿ ತೊಗೊಂಡು ಬಂದುಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನನಗೊತ್ತು ಬಳೆ ಶಾಪ್ಗೆ ಹೋದರೆ ಒಂದು 3-4 ಸಾವಿರ ಟ್ಯಾಕ್ಸ್ ಪಡ್ಕೊಂಬರ್ತೀನಿ, ಅದು ಇದು ಅಂತ ತಗೊಂಡು. ಇನ್ನೂ ಹೋಗೋಕ್ಕಾಗಿಲ್ಲ, ಹೋಗಬೇಕು ಇನ್ನೊಂದು ನಾಳೆ ನಾಡ್ದು. ಮತ್ತು ಹಾಗೆ ವಿಭೂತಿ ಇಟ್ಕೊಂಡೆ. ನಮ್ಮ ಸಿಂಪಲಾಗಿ ಲುಕ್ಕು ರೆಡಿ ಆಗೋದು ನಂದು ಇಷ್ಟೇ ಫ್ರೆಂಡ್ಸ್. ನಾನು ಸ್ನಾನ ಮಾಡಿ ರೆಡಿಯಾಗಿ ಇದು ಮುಗೀತು ನಂದು. ವಿಭೂತಿ ಇಟ್ಕೊಂಡು ಲೈಟಾಗಿ ಒಂಚೂರು ಲಿಫ್ಟಿಗೆ ಹಾಕ್ಕೊಂಡು ಇವಾಗ ಪೂಜೆ ಮಾಡೋಣ ಅಂತ ದೇವರ ಮನೆಗೆ ಹೋಗ್ತಾಯಿದ್ದೀನಿ. ತುಂಬ 3-4 ದಿನ ಆಯಿತು ದೇವರ ಮನೆಯಲ್ಲಿ ಪೂಜೆ ಮಾಡಿ. ಏನೋ ಒಂಥರ ಬೇಜಾರದಲ್ಲಿದೆ. ಮೊನ್ನೆ 4-5 ದಿನದಿಂದನೂ ಅಷ್ಟೇ ಫ್ರೆಂಡ್ಸ್, ನಾನು ಪೂಜೆನೇ ಮಾಡಿಲ್ಲ. ಮನಸ್ಸಿಗೆ ಒಂಥರ ನೆಮ್ಮದಿ ಇತ್ತಿಲ್ಲ. ಹಂಗಾಗಿ ದೇವ್ರಿಗೆ ದೀಪ ಹಚ್ಚಿದ್ದಿಲ್ಲ. ಫೈನಲಿ ಹೂವೆಲ್ಲ ತರಿಸ್ಕೊಂಡು ಮತ್ತು ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿದ್ದೆ, ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗೆಲ್ಲ ಒಂದೊಂದಾಗೂ ಹೂವು ಮುಡಿಸ್ಕೊಂಡು ದೇವರಿಗೆ ಒಂದು ದೀಪ ಹಚ್ಬಿಟ್ಟು ಕೆಲಸಗಳು ಇದ್ದೇ ಇರುತ್ತಲ್ವ. ಮನೆ ಅಂದಮೇಲೆ ಸರಿಯಾಗಿ ಎಷ್ಟೇ ಮಾಡಿ ಫ್ರೆಂಡ್ಸ್, ಮನೇಲಿ ಒಂದು ದೇವ್ರಿಗೆ ದೀಪ ಹಚ್ಚೋ ಅಂತ ಸಿಗುವಂಥ ನೆಮ್ಮದಿ ಬೇರೆ ಎಲ್ಲೂ ಸಿಗಲ್ಲ. ನನಗಂತೂ ಏನಾದ್ರು ಬೇಜಾರಾಗ್ಬಿಟ್ರೆ ಅಂತ ವಾರ ಗಂಟೆ ಪೂಜೆ ಮಾಡಲ್ಲ. ನಂದು ಅದೊಂದು ಕೆಟ್ಟ ಬುದ್ಧಿ, ಏನೂ ಮಾಡೋಕ್ಕಾಗಲ್ಲ. ಮೊನ್ನೆಯಿಂದ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಎಷ್ಟು ಅಂದರೆ ನಿಜವಲ್ಲ, ನಾನು ಗುರುವಾರ ಪೂಜೆ ಮಾಡಿದ್ದು, ಅದ್ರ ಮೇಲೆ ಪೂಜೆನೇ ಮಾಡಿದ್ದಿಲ್ಲ. ಇವತ್ತೇ ಸ್ಟಾರ್ಟ್ ಮಾಡಿದ್ದು ಮಂಗಳವಾರ. ಹಾಗಾಗಿ ಕೆಲಸನೂ ಮುಗೀತು, ದೇವರಿಗೆ ದೀಪನೂ ಹಚ್ಚಾಯಿತು. ಏನು ಆದರೆ
ರಾಯರ ಫೋಟೋಕ್ಕೆ ಒಂದು ದೀಪ ಹಚ್ಚೋದು ಅಂತ ಇದೆಯಲ್ಲ ಅದೊಂಥರ ನೆಮ್ಮದಿ. ಹಾಗೆ ನಮ್ಮ ಮನೆ ದೇವ್ರ ವಾರಕ್ಕೂ ನಾನು ಇವತ್ತು ದೀಪ ಹಚ್ಚಿದೆ. ಏನೋ ಒಂಥರ ಮನಸ್ಸಲ್ಲಿ ದೀಪ ಹಚ್ಚಿದ್ದೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಬಟ್ಟೆಗಳಿತ್ತು, ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ವರ್ಷಮ್ಮ ಅಲ್ಲಲ್ಲೇ ಇಟ್ಬಿಟ್ಟು ಹೊಟ್ಟೋಗ್ತಾಳೆ ಫ್ರೆಂಡ್ಸ್. ಏನು ಗೊತ್ತಾ, ವರ್ಷಮ್ಮ ಮನೇಲಿದ್ದರೆ ಸಿಕ್ಕಾಬಟ್ಟೆ ಕೆಲಸಗಳು ಫ್ರೆಂಡ್ಸ್. ಅವಳಿಲ್ಲ ಅಂದರೆ ನಮ್ಮ ಮನೇಲಿ ಒಂದು ಕೆಲಸನೂ ಇರೋಲ್ಲ, ಎಲ್ಲ ಮುಗಿದೋಗುತ್ತೆ. ಅವಳಿದ್ದರೆ ಮಾತ್ರ ಅದನ್ನು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಇರ್ತೀವಿ. ಸಿಕ್ಕಾಬಟ್ಟೆ ಸೋಂಬೇರಿ. ಕೆಲಸನೂ ಮುಗೀತು, ಫೈನಲಿ ತಿಂಡಿನೂ ಮಾಡ್ಕೊಂಡು ತಿಂತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಫೈನಲಿ ಕೆಲಸ ಎಲ್ಲ ಮುಗೀತು, ಇನ್ನು ಮಧ್ಯಾಹ್ನದ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನೇನೇನು ಕೆಲಸ ಇದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಸ್ಕಿಪ್ ಮಾಡಬೇಡಿ. ಬಾಯ್.